ಮಕ್ಕಳೇ, ಈ 5 ಥಿಂಗ್ಸ್ ಗಳ ಮೇಲೆ ನೀವು ಎಕ್ಸ್ಟ್ರಾ ಫೋಕಸ್ ಅನ್ನ ಕೊಟ್ಟು ಆಕ್ಷನ್ ಸ್ಟೆಪ್ ಗಳನ್ನ ತೆಗೆದುಕೊಂಡ್ರೆ ಔಟ್ ಸ್ಕೋರ್ ಮಾಡೋದ್ರಿಂದ ಯಾರು ಸಹ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಯಾವುದು ಆ 5 ಥಿಂಗ್ಸ್ ಅಂತೀರಾ? ಬನ್ನಿ ನೋಡೋಣ. ಮಕ್ಕಳೇ, ಎಲ್ಲರೂ ಸಹ ಕಮೆಂಟ್ ಅಲ್ಲಿ 625 ಅಂತ ಹಾಕಿ. ಯಾಕಂದ್ರೆ ನೀವು 90+, 80+ ಏನೇ ಇರ್ಬೋದು ನಿಮ್ಮ ಸ್ಕೋರು, ನಾವು 625ಗೆ ಏಮ್ ಮಾಡಿದ್ರೆ ಅದರ ಅಕ್ಕಪಕ್ಕದಲ್ಲಾದ್ರೂ ಬಂದೇ ಬರ್ತೇವೆ. ಹೀಗಾಗಿ ಏಮ್ ಮಾಡೋದಾದ್ರೆ ಆಕಾಶಕ್ಕೆ ಏಮ್ ಮಾಡೋಣ. ಅಟ್ಲೀಸ್ಟ್ 6th ಇಲ್ಲ 7th ಫ್ಲೋರಿಗಾದ್ರೂ ಹೋಗ್ತೇವೆ. ಸೊ ಯಾವುದು ಆ 5 ಥಿಂಗ್ಸ್ಗಳು? ನಾನೇನಾದ್ರೂ SSLC ಯಲ್ಲಿದ್ರೆ ನನಗಿದು ಮೊದಲೇ ಗೊತ್ತಾಗಿದ್ರೆ ಉಳಿದ ಮಕ್ಕಳಿಗಿಂತ ನಾನು ಅಹೆಡ್ ಆಗಿರ್ತಾ ಇದ್ದೆ. ಮೊದಲನೇದು, ಸ್ಟಾರ್ಟ್ ಅರ್ಲಿ, ಡೋಂಟ್ ವೇಟ್ ಫಾರ್ ದ ಲಾಸ್ಟ್ ಮೂಮೆಂಟ್. ಬಹಳಷ್ಟು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಲಿ, ಫಸ್ಟ್ FA ಎಕ್ಸಾಮ್ ಬರಲಿ, ಮಿಡ್ ಟರ್ಮ್ ಎಕ್ಸಾಮ್ ಬರಲಿ, ಪ್ರಿಪ್ರೇಟರಿ ಎಕ್ಸಾಮ್ ಬರಲಿ ಅಂತ ಇರ್ತಾರೆ. ಕೊನೆಗೆ ಫೈನಲ್ ಬೋರ್ಡ್ ಎಕ್ಸಾಮ್ ಬರುತ್ತೆ. ಆವಾಗ ಗೊತ್ತಾಗತ್ತೆ ನಾನು ಸ್ಟಾರ್ಟಿಂಗಲ್ಲೇ ಓದಬೇಕಾಗಿತ್ತು. ನಾನು ಪರ್ಫೆಕ್ಟ್ ಮೂಮೆಂಟು ಲಾಸ್ಟ್ ಮೂಮೆಂಟ್ಗೋಸ್ಕರ ಓದ್ತಾ ಕೂತೆ. ಆ ಮೂಮೆಂಟಲ್ಲಿ ಪ್ಯಾನಿಕ್ ಆಗ್ತಾ ಇದೆ, ಸ್ಟ್ರೆಸ್ ಬರ್ತಾ ಇದೆ, ಓದ್ಲಿಕ್ಕೆ ಆಗ್ತಾ ಇಲ್ಲ, ಏನೂ ನೆನಪಲ್ಲಿ ಉಳಿತಾ ಇಲ್ಲ ಅಂತ ಬರುತ್ತೆ. ನಾನು ಅದೆಷ್ಟೋ ಮಕ್ಕಳನ್ನ ನೋಡಿದ್ದೇನೆ ಈ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಸ್ಟ್ರಗಲ್ ಆಗ್ತಾರೆ. ನೀವು ಅದಕ್ಕೋಸ್ಕರ ಡೈಲಿ 1 hour ಓದ್ತೀರಾ, ವೆಲ್ ಗುಡ್, ಬಟ್ ಡೈಲಿ ಓದಿ, ಇವತ್ತಿನಿಂದಲೇ ಓದಿ. ಇದನ್ನ ಪುಷ್ ಮಾಡ್ತಾ ಹೋಗಬೇಡಿ. ದಯವಿಟ್ಟು ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ನನಗೆ ಪ್ರತಿಯೊಬ್ಬರೂ ಪ್ರಾಮಿಸ್ ಮಾಡಿ, ಆದರ್ಶ್ ಸರ್ ನಾನು ಇವತ್ತಿನಿಂದ ಓದ್ತೇನೆ ಅಂತ. ಯಾಕಂದ್ರೆ ಕಂದ, ನೀವು ಲೇಟ್ ಮಾಡ್ತಾ ಹೋಗ್ತೀರಾ, ಸಿಲೆಬಸ್ ಮುಂದೆ ಹೋಗ್ತಾ ಹೋಗುತ್ತೆ. ಅದಾದ್ಮೇಲೆ ಅವೆಲ್ಲ ಒಂಥರ ಪೈಲಪ್ ಆಗಿ ಬರ್ಡನ್ ಆಗತ್ತೆ. ಆ ಒಂದು ಪೊಸಿಷನ್ದಲ್ಲಿ ಯಾರೂ ಇರಬಾರ್ದು ಅನ್ನೋದೇ ನನ್ನ ಆಸೆ ಆಗಿದೆ. ಅದಕ್ಕೋಸ್ಕರ ಈಗ್ಲಿಂದಲೇ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ಹಾಗೆ ಆದರ್ಶ್ ಸರ್ಗೆ ಪ್ರಾಮಿಸ್ ಕೊಟ್ಟಿದ್ದೀರಾ, ಅದನ್ನ ಮುರಿಯೋ ಮಾತೇ ಇಲ್ಲ. ಸೆಕೆಂಡು, ಟೈಮ್ ಅಲೋಕೇಶನ್ ಫಾರ್ ಈಚ್ ಸಬ್ಜೆಕ್ಟ್. ಸಿಂಪಲ್ಲು, ನಿಮಗೆ ಯಾವುದು ಹಾರ್ಡ್ ಸಬ್ಜೆಕ್ಟ್ ಅಥವಾ ಡಿಫಿಕಲ್ಟ್ ಇದೆಯೋ ಅದರ ಮೇಲೆ ಎಕ್ಸ್ಟ್ರಾ ಟೈಮ್ ಅನ್ನ ಹಾಕಬೇಕು. ನಿಮಗೆ ಯಾವುದು ಈಸಿ ಸಬ್ಜೆಕ್ಟ್ ಇದೆಯೋ ಅದರ ಮೇಲೆ ಸ್ವಲ್ಪ ಕಡಿಮೆ ಟೈಮನ್ನು ಹಾಕಬೇಕು. ನಾನು ಟೈಮನ್ನು ಹಾಕಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಕಡಿಮೆ ಟೈಮನ್ನು ಹಾಕಬೇಕು. ಬಟ್ ಹಾರ್ಡು ಡಿಫಿಕಲ್ಟ್ ಇರೋದ್ರ ಮೇಲೆ ಎಕ್ಸ್ಟ್ರಾ ಫೋಕಸನ್ನು ಹಾಕಿ. ಇನ್ನು ನಿಮ್ಮ ಹತ್ರ ಒಂದು 8-10 ತಿಂಗಳಿದೆ. ಹೀಗಾಗಿ ಈಗಲಿಂದಲೇ ಈ ಹಾರ್ಡ್ ಸಬ್ಜೆಕ್ಟ್ಸ್ ಮೇಲೆ ಎಕ್ಸ್ಟ್ರಾ ಫೋಕಸ್ ಹಾಕ್ತಾ ಹೋದರೆ ಈ ಹಾರ್ಡ್ ಸಬ್ಜೆಕ್ಟ್ಸ್ಗಳು ಈಸಿ ಸಬ್ಜೆಕ್ಟ್ಸ್ಗಳಾಗತ್ತೆ. ಹಾಗೆ ಈ ಸಬ್ಜೆಕ್ಟ್ಸ್ಗಳು ಸಹ ನಿಮ್ಮ 625ದಲ್ಲಿ ಒಂದು ದೊಡ್ಡ ಪೋರ್ಷನ್ ಅನ್ನ ತೆಗೆದುಕೊಳ್ಳುತ್ತೆ. ಟೈಮ್ ನಿಮ್ಮ ಡಿಫಿಕಲ್ಟಿ ಅನುಸಾರ ಇರಲಿ. ಥರ್ಡ್ ಒನ್, ಮಿಸ್ಟೇಕ್ ನೋಟ್ಬುಕ್. ವೆರಿ 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 ಇಂಪಾರ್ಟೆಂಟು. ನಾವು ಓದ್ತಾ ಹೋಗ್ತೇವೆ, ಮಾರನೇ ದಿನ ನಮಗೇನು ನೆನಪಲ್ಲಿರಲ್ಲ, ಯಾವುದೋ ಒಂದು ಆನ್ಸರನ್ನು ತಪ್ಪಾಗಿ ಬರಿತೇವೆ. ಈ ಮಿಸ್ಟೇಕ್ಸ್ಗಳನ್ನ ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಗೊತ್ತಾಗತ್ತೆ ಎಲ್ಲಿ ರಿಪೀಟೆಡ್ ಆಗಿ ಮಿಸ್ಟೇಕ್ಸ್ಗಳಾಗ್ತಾ ಇವೆ. ಮುಂದೆ FA ಎಕ್ಸಾಮ್ಸು, SA ಎಕ್ಸಾಮ್ಸು, ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳು ಬರುತ್ತೆ. ಪ್ರತಿಯೊಂದು ಎಕ್ಸಾಮ್ ಆದಮೇಲೂ ನಾನು ಎಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡಿದೆ. ಹಾಗೆ ನೀವು ಪ್ರತಿ ವಾರಕ್ಕೊಂದ್ಸಲ ನಿಮಗೆ ಒಂದು ಮಾಕ್ ಟೆಸ್ಟನ್ನು ತೆಗೆದುಕೊಳ್ಳಿ. ಒಂದು ಚಾಪ್ಟರ್ನ ಹಿಂದಿರುವ ಕ್ವಶನ್ ಆನ್ಸರ್ಸ್ಗಳನ್ನ ಮಾಡಿ ಬರಿತಾ ಹೋಗಿ. ಆವಾಗ ನಿಮಗೆ ಗೊತ್ತಾಗತ್ತೆ ನಾನು ಮ್ಯಾಪ್ ವರ್ಕಲ್ಲಿ ಹಿಂದಿದ್ದೀನಾ, ನನಗೆ 2 ಮಾರ್ಕ್ಸ್ನ ಕ್ವಶನ್ಸ್ಗಳು ಡಿಫಿಕಲ್ಟ್ ಆಗ್ತಾ ಇದೆಯಾ, ನನಗೆ ಡಯಾಗ್ರಾಮ್ಸ್ಗಳು ಡಿಫಿಕಲ್ಟ್ ಆಗ್ತಾ ಇದೆಯಾ, ನಾನು ಲೇಬಲಿಂಗಲ್ಲಿ ತಪ್ಪನ್ನ ಮಾಡ್ತಾ ಇದ್ದೀನಾ. ಎಲ್ಲಿ ತಪ್ಪನ್ನ ಮಾಡ್ತಾ ಇದ್ದೀರೋ ಒಂದು ನೋಟ್ಬುಕ್ಕಲ್ಲಿ ಎಲ್ಲವನ್ನೂ ಸಹ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಹಾಗೆ ಒಂದು ವಾರದ ಆದಮೇಲೆ ನೋಡಿ ಆ ನೋಟ್ಬುಕ್ಕಲ್ಲಿರುವಂತಹ ಮಿಸ್ಟೇಕ್ಸ್ಗಳನ್ನ ನಾನು ಈ ಪೇಪರ್ನಲ್ಲಿ ಮಾಡಿದ್ದೇನೋ ಅಥವಾ ಕಡಿಮೆ ಮಾಡಿದ್ದೇನೋ. ಆ ಮಿಸ್ಟೇಕ್ಸ್ಗಳ ರಿಪೀಟೆಡ್ ಆಗ್ತಾ ಇವೆ ಅಂದರೆ ಎಕ್ಸ್ಟ್ರಾ ಫೋಕಸ್ ಹಾಕಿ ಆ ಮಿಸ್ಟೇಕ್ಸ್ಗಳನ್ನ ಕಡಿಮೆ ಮಾಡಬೇಕಾಗತ್ತೆ. ಹೀಗಾಗಿ ಪ್ರತಿಯೊಬ್ಬರೂ ಒಂದು ಮಿಸ್ಟೇಕ್ ನೋಟ್ಬುಕ್ಕನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ. ಇದರಲ್ಲಿ ಏನೇನು ಮಿಸ್ಟೇಕ್ಸ್ಗಳು ಆಗುತ್ತಾ ಇದೆ ನಿಮ್ಮಿಂದ ಅನ್ನೋದನ್ನು ನೋಟ್ ಡೌನ್ ಮಾಡಿ. ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಆಗಿದೆ. ನೆಕ್ಸ್ಟ್ ಹೋಗೋಣ. ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ನೀವು ಸಿಂಪಲ್ ಆಗಿ ಹೇಳೋದಾದ್ರೆ ಸೋಷಿಯಲ್ ಸೈನ್ಸ್ ಅಲ್ಲಿ ಮ್ಯಾಪ್ ವರ್ಕ್ ಇಂದ 5 ಈಸಿ ಮಾರ್ಕ್ಸ್ಗಳು ಬರುತ್ತೆ.
ಮ್ಯಾಪನ್ನು ಸಹ ಅವರೇ ಪ್ರೊವೈಡ್ ಮಾಡ್ತಾರೆ. ನೀವು ಜಸ್ಟ್ ಲೊಕೇಶನ್ಸ್ಗಳನ್ನ ಡಿನೋಟ್ ಮಾಡ್ತಾ ಹೋಗಬೇಕು. ಅಯ್ಯೋ ನನ್ನ ಹತ್ರ ಮ್ಯಾಪ್ ವರ್ಕ್ ಆಗಲ್ಲ, ಡಿಫಿಕಲ್ಟು ಅಂದರೆ ಇಲ್ಲ, ಈಸಿಯಾಗಿ ಸಿಗ್ತಾ ಇದೆ 5 ಮಾರ್ಕ್ಸ್ಗಳು. ಹೀಗಾಗಿ ಇದರ ಮೇಲೆ ನಿಮ್ಮ ಫೋಕಸ್ ಇರಲೇಬೇಕು. ಹಾಗೆ ಎಷ್ಟು MCQ ಕ್ವಶನ್ಸ್ಗಳು ಬರ್ತಾ ಇವೆ, ಎಷ್ಟು 1 ಮಾರ್ಕಿನ ಕ್ವಶನ್ಸ್ಗಳು ಬರ್ತಾ ಇವೆ, ಈ ರೀತಿಯಾಗಿ ನೀವು ಪೇಪರ್ ಪ್ಯಾಟರ್ನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್ ಆಗತ್ತೆ. ಹಾಗೆ ಹಿಂದಿನ ವರ್ಷದ ಬ್ಲೂ ಪ್ರಿಂಟ್ ಸಹ ನಮ್ಮ ಜೊತೆಗಿದೆ. ಅದರ ಮುಖಾಂತರ ನೀವು ತಿಳ್ಕೊಳ್ಬಹುದು ಒಂದು ಚಾಪ್ಟರ್ನ ವೇಟೇಜ್ ಎಷ್ಟಿದೆ, ಆ ಚಾಪ್ಟರ್ನಿಂದ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. PYQs ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗತ್ತೆ. ಇದನ್ನ ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ನೀವು ಫೈಂಡ್ ಔಟ್ ಮಾಡಬಹುದು. ಬ್ಯಾಲೆನ್ಸ್ ಸ್ಟಡೀಸ್ ಅಂಡ್ ಸೆಲ್ಫ್ ಕೇರ್. ಬರೀ ಓದೋದು ಅಲ್ಲ. ಜೀವನ ಅಂದಮೇಲೆ ಓದೋದು ಒಂದು ಪಾರ್ಟ್ ಆಗಿರತ್ತೆ. ಅದರ ಹೊರತಾಗಿಯೂ ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಇದ್ದಾರೆ, ಸ್ಕೂಲ್ ಇದೆ, ಸ್ಪೋರ್ಟ್ಸ್ ಆಡ್ತೇವೆ. ಇವೆಲ್ಲ ಜೀವನದ ಪಾರ್ಟ್ಸ್ಗಳಾಗಿವೆ. ಅದೇ ರೀತಿ ಸ್ಟಡಿ ಸಹ. ಹೀಗಾಗಿ ದಿನಕ್ಕೆ 2 ತಾಸು ಓದ್ತಾ ಇದ್ದೀರಾ ಅಂದರೆ ಉಳಿದ ವಿಷಯಗಳ ಮೇಲೂ ಸಹ ಗಮನವನ್ನು ಹರಿಸಿ ನೀವು ಟಿವಿಯನ್ನು ನೋಡ್ತಾ ಇರ್ಬೋದು, ಏನೇ ಮಾಡ್ತಾ ಇರಬಹುದು, ಅಲ್ಲೂ ಸಹ ನಿಮ್ಮ ಪಾರ್ಟನ್ನು ಪ್ಲೇ ಮಾಡಿ. ಯಾಕಂದರೆ 1 ವರ್ಷ ಪೂರ್ತಿ ಓದ್ತಾ ನಿಮ್ಮ ಮೈಂಡನ್ನು ಹೆವಿ ಮಾಡ್ಕೊಳ್ಬೇಡಿ. ನಾನು ಪ್ರತಿದಿನ ಹೇಳ್ತಾ ಇರ್ತೇನೆ, ಸ್ಟಾರ್ಟಿಂಗಲ್ಲೇ ಇವತ್ತಿನಿಂದಲೇ ನೀವು ಸ್ಟಾರ್ಟ್ ಮಾಡಿದರೆ ದಿನಕ್ಕೆ 2 ಅವರ್ಸ್ ಕಾನ್ಸಂಟ್ರೇಟ್ ಆಗಿ ಓದಿದ್ರೆ ಸಾಕು. ನೀವು ಏನು ಮಾರ್ಕ್ಸ್ಗಳನ್ನ ಅಚೀವ್ ಮಾಡಬೇಕು ಅಂತ ಇರ್ತೀರೋ ಅದನ್ನು ಅಚೀವ್ ಮಾಡೇ ಮಾಡ್ತೀರಾ. ಹೀಗಾಗಿ ಡೈಲಿ 2 ಅವರ್ಸ್ ಅನ್ನೋ ಪ್ರಿನ್ಸಿಪಲಲ್ಲಿ ಹೋಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಎಲ್ಲರೂ ಸಹ 625 ಸ್ಕೋರ್ ಮಾಡ್ತೀರಾ. ಹಾಗೆ ನೀವು ನಿಮ್ಮ ಫ್ಯೂಚರನ್ನು ಕಂಟ್ರೋಲ್ ಮಾಡ್ತೀರಾ. ಹೇಗೆ ಅಂತ ಹೇಳ್ತೇನೆ, ಸಿಂಪಲ್ಲು. ಲಾಸ್ಟ್ ಇಯರ್ ಸಹ ಅದೆಷ್ಟೋ ಮಕ್ಕಳು ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡಿ ಎಕ್ಸ್ಟ್ರೀಮ್ಲಿ ಹೈ ನಂಬರನ್ನು ಸ್ಕೋರ್ ಮಾಡಿದ್ದಾರೆ. 620, 621, 622 ಈ ರೀತಿಯಾಗಿ. ಹೀಗಾಗಿ ಈಗಲೇ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ SSLC ಜರ್ನಿಯಲ್ಲಿ ದಿ ಬೆಸ್ಟ್ ಕಂಪ್ಯಾನಿಯನ್ ಅಥವಾ ಫ್ರೆಂಡನ್ನು ಚೂಸ್ ಮಾಡೋದಾದರೆ ಅದು ನಮ್ಮ SSLC ಚಾನಲ್ ಆಗಿರುತ್ತೆ. ನಾನಂತೂ ನಿಮ್ಮ ಜೊತೆಗೆ ಎಕ್ಸಾಮ್ ಹಾಲಿಗೆ ಹೋಗೋ ತನಕ ನಿಮ್ಮ ಜೊತೆಗೆ ಇರ್ತೇನೆ. ಹೀಗಾಗಿ ಈಗಲೇ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯೂಚರು ನಿಮ್ಮ ಕೈಲೇ ಇದೆ. ನೀವು ಎಷ್ಟು ಎಫರ್ಟ್ಸ್ಗಳನ್ನ ಹಾಕ್ತೀರೋ ಅಷ್ಟೇ ಮುಂದೆ ಹೋಗ್ತೀರಾ. ಇದೇ ನೋಟ್ನಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಮನಸ್ಸಿಗೆ ಏನು ಬರ್ತಾ ಇದೆಯೋ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಸ್ಟೇ ಟ್ಯೂನ್ ಟು ಅವರ್ ಪರೀಕ್ಷೆ ಚಾನಲ್ ಫಾರ್ ಮೋರ್ ಕಂಟೆಂಟ್. ಥ್ಯಾಂಕ್ ಯು.